ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ, ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ಗೆಳೆಯರೆ ನೋಡಿ, ಇಂದು ಜ್ಯೋತಿಷ ವಿಚಾರದಲ್ಲಿ ಒಂದು ವ್ಯಕ್ತಿಯ ಸಂಪೂರ್ಣ ಜಾತಕ ವಿಮರ್ಶೆಗೆ ಬಂದಿದೆ. ಇದರಲ್ಲಿ ಯಾವ ರೀತಿಯಾದಂಥ ಯೋಗಗಳು, ಲೋಪದೋಷಗಳು ಯಾವ್ಯಾವ್ದಿದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಈ ನಾನು ಜಾತಕ ರೆಫರ್ ಮಾಡಿಗೆ ತಗೊಂಡಿರ್ತಕ್ಕಂಥದ್ದು ಭಾವಕುಂಡಲಿ, ನವಾಂಶ ಕುಂಡಲಿ ಹಾಗೂ ದಶೆಗಳು, ಮಹಾದಶೆಗಳು ಯಾವ್ಯಾವ್ದು ಬಂದಿದೆ, ಈ ಜಾತಕದ ವ್ಯಕ್ತಿಯ ಸಂಪೂರ್ಣ ಜೀವನಕ್ಕೆ ಮಹಾದಶೆಗಳು ಯಾವ ರೀತಿ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ 2ನೇ ಪಾದ ಮಕರ ರಾಶಿಯಲ್ಲಿ. ಲಗ್ನ ಬಂದು ಮಕರ ಲಗ್ನನೇ ಬರ್ತದೆ, ರಾಶಿ ಬಂದು ಮಕರ ರಾಶಿನೇ ಬರುತ್ತೆ, ಧನಿಷ್ಠ ನಕ್ಷತ್ರ 2ನೇ ಪಾದ ಬರುತ್ತೆ. ನೋಡಿ, ಧನಿಷ್ಠ ನಕ್ಷತ್ರಕ್ಕೆ ಅಧಿಪತಿ ಬಂದು ಕುಜ, ಮಕರ ರಾಶಿಗೆ ಅಧಿಪತಿ ಬಂದು ಶನಿ. ಈಗ ನಕ್ಷತ್ರ ಅಧಿಪತಿ ಆಗಿರ್ತಕ್ಕಂಥ ಕುಜ ಯಾವ ಸ್ಥಿತಿಯಲ್ಲಿದೆ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಹಾಗೂ ಲಗ್ನಾಧಿಪತಿ ಆಗಿರ್ತಕ್ಕಂಥ ಶನಿ, ಈ ಗ್ರಹಗಳ ಪರಿಸ್ಥಿತಿ ಹೇಗಿದೆ ಅಂತ ಜಾತಕದಲ್ಲಿ ನೋಡ್ಕೋಬೇಕು. ಮೊದಲು ಲಗ್ನಾಧಿಪತಿ ಶನಿ ಲಗ್ನದಿಂದ ಡಿಗ್ರಿ ವೈಸು 6ನೇ ಭಾವದಲ್ಲಿ ಕೂತ್ಕೊಂಡಿದ್ದಾನೆ. ನೋಡಿ, ಶನಿ ಇರ್ತಕ್ಕಂಥದ್ದು ಭೂತತ್ವ ರಾಶಿ ವೃಷಭ ರಾಶಿಯಲ್ಲಿ, ಮೃಗಶಿರ ನಕ್ಷತ್ರದಲ್ಲಿ 6ನೇ ಭಾವಕ್ಕೆ ಬಂದ ಡಿಗ್ರಿ ವೈಸು. ಯಾಕೆ ವೃಷಭ ರಾಶಿಯಲ್ಲಿ 6ನೇ ಭಾವಕ್ಕೆ ಯಾಕೆ ಬರ್ತಾನೆ ಅಂದ್ರೆ, ನೋಡಿ, ಈ ಮಕರ ಲಗ್ನ ಆಗಿರ್ತಕ್ಕಂಥದ್ದು 2 ಡಿಗ್ರಿಯಲ್ಲಿ, ನಾನಿಲ್ಲಿ 2 ಡಿಗ್ರಿ ಅಂತ ಬರ್ದಿಲ್ಲ. ಸೊ 2 ಡಿಗ್ರಿಯಲ್ಲಿ ಮಕರ ಲಗ್ನ ಆಗಿರೋದ ಕಾರಣ 13 ಡಿಗ್ರಿ ಹಿಂದಕ್ಕೆ ಲಗ್ನ ಹೋಗ್ತದೆ. ಸೊ ಮಕರದಲ್ಲಿ 17 ಡಿಗ್ರಿ ಇರುತ್ತೆ. ಹಾಗಾಗಿ ಇಲ್ಲಿ ಮಕರದ ಲಗ್ನದಿಂದ ಶನಿ ಡಿಗ್ರಿ ವೈಸು 6ನೇ ಭಾವಕ್ಕೆ ಬರ್ತಾನೆ, ವೃಷಭ ರಾಶಿಯಲ್ಲೇ ಇರ್ತಾನೆ, ಮೃಗಶಿರ ನಕ್ಷತ್ರದಲ್ಲಿ ಇರ್ತಾನೆ. ಈ ಮೃಗಶಿರ ನಕ್ಷತ್ರ ಅಧಿಪತಿಯಾಗಿರ್ತಕ್ಕಂಥ ಕುಜ ಜಾತಕದಲ್ಲಿ ಲಗ್ನಕ್ಕೆ ಬರ್ತಾನೆ, ಡಿಗ್ರಿ ವೈಸು ಧನುರ್ರಾಶಿಯಲ್ಲಿ ಇರ್ತಕ್ಕಂಥದ್ದು, ಆದರೆ ಭಾವ ವೈಸು ಲಗ್ನಕ್ಕೆ ಬರ್ತಾನೆ. ಕೇಂದ್ರ ಸ್ಥಾನ ತ್ರಿಕೋಣ ಸ್ಥಾನಕ್ಕೆ ಲಗ್ನ ಕುಜ ಬರೋದ್ರಿಂದ ಕುಜ ಇಲ್ಲಿ 4 ಮತ್ತೆ 11ರ ಅಧಿಪತಿಯಾಗಿ 1ನೇ ಭಾವಕ್ಕೆ ಬರ್ತಾನೆ. ಸೊ ಲಗ್ನಾಧಿಪತಿಗೆ ಸ್ವಲ್ಪ ಇದು ದೈಹಿಕ ಪುಷ್ಟಿ, ಆರೋಗ್ಯ, ಆಯುಷ್ಯು, ಶಕ್ತಿ, ಸಾಮರ್ಥ್ಯಗಳನ್ನು ಕೊಡುತ್ತೆ. ಹಾಗೂ ಶನಿಗೆ ಭೂತತ್ವ ರಾಶಿ ಅನುಕೂಲ ಮಾಡಿಕೊಡುತ್ತೆ, ಹಾಗೂ ಕುಜನಿಗೆ ಅಗ್ನಿತತ್ವ ರಾಶಿ ಅನುಕೂಲ ಮಾಡಿಕೊಡುತ್ತೆ. ಭೂಮಿಯಿಂದ ಯೋಗ, ಧನಲಾಭ, ಶ್ರೀಮಂತಿಕೆ ತಂದುಕೊಡುತ್ತೆ. ಸೊ ಇಲ್ಲಿ ಏನಪ್ಪ ಮೈನಸ್ ಪಾಯಿಂಟು ಅಂದ್ರೆ, ಲಗ್ನದಲ್ಲೇ ಮಾಂದಿ ಇರ್ತಕ್ಕಂಥದ್ದು ಸ್ವಲ್ಪ ದೋಷಕಾರಿಯಾಗ್ತದೆ. ಇಲ್ಲಿ ಕುಜನ ಜೊತೆಗೆ ಒಂದೇ ರಾಶಿ ಧನುರ್ರಾಶಿಯಲ್ಲಿ ಮಾಂದಿ ಬಂದ್ಬಿಟ್ಟ. ಹಾಗಾಗಿ ಲಗ್ನದಲ್ಲೇ ಮಾಂದಿ ಬರ್ತಕ್ಕಂಥದ್ದು ವಿಪರೀತ ಕೋಪ, ಹಠ, ಸಿಟ್ಟು ಸ್ವಭಾವ, ಜಗಳ ಮಾಡ್ತಕ್ಕಂಥ ಪ್ರವೃತ್ತಿ ಲಗ್ನದಲ್ಲೇ ಕುಜ ಇರೋದ್ರಿಂದ, ಡಿಗ್ರಿ ವೈಸು ಲಗ್ನದಲ್ಲೇ ಕುಜ ಮಾಂದಿರೋದ್ರಿಂದ ಸ್ವಲ್ಪ ದಾಂಪತ್ಯ ಜೀವನದಲ್ಲೂ ಸಣ್ಣ ಪುಟ್ಟ ಏರುಪೇರುಗಳು ಇವ್ರ ಲೈಫಲ್ಲಿ ಬಂದು ಹೋಗ್ತಕ್ಕಂಥ ಚಾನ್ಸಸ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಾಗೂ ಲಗ್ನಾಧಿಪತಿ ಭೂತತ್ವ ರಾಶಿಯಲ್ಲಿ 6ನೇ ಭಾವದಲ್ಲಿ ಇರ್ತಕ್ಕಂಥದ್ದು ಸಹ ಇವರಿಗೆ ವಿಪರೀತ ಕೋಪ ಬರ್ತಕ್ಕಂಥದ್ದು, ಕೆಲವು ವಿಚಾರಗಳಿಗೆ ಬೇಗನೆ ಮನಸ್ಸಿಗೆ ಹಚ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋ ಪ್ರವೃತ್ತಿ ಇರುತ್ತೆ. ಆದರೆ ಸಮಾಜದಲ್ಲಿ ಶ್ರೀಮಂತಿಕೆ, ಧನಯೋಗ, ಉದ್ಯೋಗದಲ್ಲಿ ಸಾಧನೆ ಮಾಡ್ತಕ್ಕಂಥ ಎಲ್ಲ ಯೋಗಗಳು ಸಹ ಇಲ್ಲಿ ಶನಿ ಕುಜ ಕಾಂಬಿನೇಷನ್ ಕೊಟ್ಟೇ ಕೊಡುತ್ತೆ. ನಂತರ ಇನ್ನು 7ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಜಾತಕದಲ್ಲಿ ಏನಾಗ್ತಾನೆ, ಮಕರ ರಾಶಿಯಲ್ಲಿ ಇರ್ತಕ್ಕಂಥದ್ದು 2ನೇ ಭಾವದಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಚಂದ್ರ 7ನೇ ಮನೆ ಅಧಿಪತಿ 2ಕ್ಕೆ ಬಂದಿರತಕ್ಕಂಥದ್ದು ಅನುಕೂಲಕರವಾಗಿದೆ, ಧನಯೋಗ, ವಿದ್ಯಾಯೋಗ ಕೊಟ್ಟೇ ಕೊಡ್ತಾನೆ. ನಂತರ ಅದೇ 2ನೇ ಭಾವಕ್ಕೆ ರಾಶಿ ವಾಯು ಶುಕ್ರ ಕುಂಭರಾಶಿಯಲ್ಲಿದ್ದಾನೆ. ಕುಂಭರಾಶಿ ಶುಕ್ರನಿಗೆ ಒಳ್ಳೆ ಅದ್ಭುತವಾದ ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಹಾಗೆ ಶುಕ್ರ ಇಲ್ಲಿ ಪಂಚಮಾಧಿಪತಿಯಾಗಿ ಹಾಗೂ 10ನೇ ಮನೆ ಕರ್ಮಸ್ಥಾನಾಧಿಪತಿಯಾಗಿ 2ನೇ ಭಾವದಲ್ಲಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ, ಜೊತೆಲೆ ಭಾವ ವೈಸು ಡಿಗ್ರಿ ವೈಸು ಚಂದ್ರನ ಜೊತೆಲೆ ಬರೋದ್ರಿಂದ ಒಂದೊಳ್ಳೆ ವಿದ್ಯಾಭ್ಯಾಸ, ಉದ್ಯೋಗ ಅವಕಾಶಗಳು ಖಂಡಿತವಾಗ್ಲೂ ಜಾತಕದ ವ್ಯಕ್ತಿಗೆ ಸಿಗ್ತಕ್ಕಂಥ ಯೋಗ ಎಲ್ಲ ಇದ್ದೇ ಇರ್ತದೆ. ನಂತರ 4ನೇ ಮನೆ ಡಿಗ್ರಿ ವೈಸು 4ನೇ ಮನೆ ಮೇಷರಾಶಿ ಆಗ್ತದೆ. ಆದರೆ ಡಿಗ್ರಿ ವೈಸು 4ನೇ ಮನೆಯಲ್ಲಿ ಬುಧ ನೀಚನಾಗಿದ್ದಾನೆ. ರೇವತಿನ ತನ್ನ ಸ್ವಂತ ನಕ್ಷತ್ರದಲ್ಲೇ ಬುಧ ಇರ್ತಕ್ಕಂಥದ್ದು. ಬುಧ ಇಲ್ಲಿ 6 ಹಾಗೂ 9ರ ಅಧಿಪತಿಯಾಗಿ 4ನೇ ಭಾವದಲ್ಲಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ತನ್ನ ಸ್ವಂತ ನಕ್ಷತ್ರದಲ್ಲಿ ಇರೋದ್ರಿಂದ ಅದು ಸ್ವಲ್ಪ ಸೇಫ್ ಆಗ್ತದೆ.
ಅಷ್ಟೊಂದು ಕೆಟ್ಟ ಪ್ರಭಾವನ ಬೀರೋದಿಲ್ಲ. ಯಾಕೆಂದ್ರೆ ಆ ಬುಧ ನೀಚನಾಗಿದ್ರು ಸಹ ಆ ಬುಧ ಇರತಕ್ಕಂಥದ್ದು ಮೀನರಾಶಿ ಅಧಿಪತಿ ಗುರು ಜಾತಕದಲ್ಲಿ ಕಟಕ ರಾಶಿಯಲ್ಲಿ ಉಚ್ಚನಾಗಿ ಕೂತಿದ್ದಾನೆ. ಗುರು ಉಚ್ಚನಾದ ವಕ್ರನಾಗಿದ್ದಾನೆ. ಇವರ ಬೆಳವಣಿಗೆ ಅಥವಾ ಇವರ ಬುದ್ಧಿಶಕ್ತಿ, ಇವರ ವಿದ್ಯಾಭ್ಯಾಸ ಪ್ರತಿಯೊಂದು ಸ್ವಲ್ಪ ಸ್ಲೋ ಆಗಿರುತ್ತೆ. ಪ್ರೋಸೆಸ್ಸು ಅಷ್ಟು ಬೇಗನೆ ರಿಸಲ್ಟ್ ಸಿಗೋದಿಲ್ಲ, ಯಾಕೆಂದ್ರೆ ಗುರು ವಕ್ರನಾಗಿರುವ ಕಾರಣ. ಹಾಗೂ ಬುಧನಿಗೆ ನೀಚಭಂಗ ರಾಜಯೋಗನು ಗುರು ಉಚ್ಚನಾಗಿರುವ ಕಾರಣ ಬುಧನಿಗೆ ನೀಚಭಂಗ ರಾಜಯೋಗ ಇದ್ದೇ ಇರುತ್ತೆ. ಜೊತೆಗೆ ರವಿ ಡಿಗ್ರಿ ವೈಸು 3ನೇ ಭಾವಕ್ಕೆ ಬರ್ತಾನೆ. 3ನೇ ಭಾವ ರವಿಗೆ ಒಳ್ಳೆಯದು. ಜಲತತ್ವ ರಾಶಿ ರವಿಗೆ ಸ್ವಲ್ಪ ಪ್ರಮಾಣ ಕಡಿಮೆ ರಿಸಲ್ಟ್ ಇರುತ್ತೆ. ಹಾಗಾಗಿ ಓವರ್ ಆಲ್ ಹೇಳ್ಬೇಕಾದ್ರೆ ಜಾತಕದ ವ್ಯಕ್ತಿಗೆ ಇಲ್ಲಿ ಬುಧನಿಗೆ ನೀಚಭಂಗ ರಾಜಯೋಗ 3ನೇ ಭಾವ ರವಿಯಿಂದ ಒಳ್ಳೆ ಪ್ಲಸ್ ಪಾಯಿಂಟ್. ಸೊ ಜಲತತ್ವದ ಒಂದು ಪ್ರಮಾಣ ಕಡಿಮೆ ಆದರೂ 3ನೇ ಭಾವದ ಒಳ್ಳೆ ಶಿವಫಲ ಜಾತಕದ ವ್ಯಕ್ತಿ ತಗೊಳ್ಬಹುದು. ಹಾಗಾಗಿ ಅರ್ಧ ಭಾಗದಷ್ಟು ಇಲ್ಲಿ ರಿಸಲ್ಟ್ ಬ್ಯಾಲೆನ್ಸ್ ಆಗಿಬಿಡುತ್ತೆ. 50 ಭಾಗದಷ್ಟು ಸಂಪೂರ್ಣ ಫಲ ತಗೋಬಹುದು. ಇನ್ನು ರಾಹು ಪಂಚಮದಲ್ಲಿರ್ತಕ್ಕಂಥದ್ದು ಶ್ರೀಮಂತಿಕೆಗೆ, ವಿದ್ಯಾಭ್ಯಾಸಕ್ಕೆ ಹಾಗೂ ಮಾಡ್ತಕ್ಕಂಥ ವೃತ್ತಿ ಧರ್ಮದಲ್ಲಿ ಇವ್ರು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಯಶಸ್ಸು ಕೊಡೋದಕ್ಕೆ ಪಂಚಮ ರಾಹು ಸಹಾಯ ಮಾಡಿಕೊಡ್ತಾನೆ. ಆದರೂ ಸ್ವಲ್ಪ ಸ್ತ್ರೀ ದೋಷ, ಪಿತೃದೋಷಕ್ಕೆ ಸ್ವಲ್ಪ ಕಾರಣಕರ ಆಗ್ತಾನೆ ಮಕ್ಕಳ ವಿಚಾರದಲ್ಲಿ, ಸಂತಾನ ವಿಚಾರದಲ್ಲಿ. ಆಗ ಅದೊಂದು ಸಮಸ್ಯೆ ಕೊಟ್ಟರೆ ಉದ್ಯೋಗ ಅವಕಾಶಗಳು, ವಿದ್ಯಾಭ್ಯಾಸ, ವಿದೇಶಿ ಪ್ರಯಾಣಗಳು, ತೀರ್ಥಕ್ಷೇತ್ರಗಳ ಪ್ರಯಾಣ, ಶ್ರೀಮಂತಿಕೆ, ಭೂಮಿ ಯೋಗದ ರಾಹು ಪಂಚಮ ರಾಹು ಹಾಗೂ 11ನೇ ಮನೆ ಕೇತು ಜಲತತ್ವದಲ್ಲಿ ಖಂಡಿತವಾಗ್ಲೂ ಶಿವಫಲಗಳನ್ನ ಕೊಟ್ಟೇ ಕೊಡ್ತಾರೆ. ಇಲ್ಲಿ 9ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಬುಧ ಅಸ್ತನಾಗಿರುವ ಕಾರಣ, ನೀಚಭಂಗ ರಾಜಯೋಗ ಕಾರಣ ಹೈಯರ್ ಎಜುಕೇಶನ್, PUC ನಂತರ ಎಜುಕೇಶನ್ ಮಾಡಬೇಕಾದ್ರೆ ಸ್ವಲ್ಪ ಇವ್ರಿಗೆ ಅಡೆತಡೆಗಳು ಬರ್ತಕ್ಕಂಥದ್ದು, ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಆಗ್ತಕ್ಕಂಥ ಒಂದು ಸಣ್ಣ ಸಮಸ್ಯೆ ಇರುತ್ತೆ. ಆ ಒಂದು 3 ವರ್ಷಗಳ ಕಾಲ ಡಿಗ್ರಿ ಎಜುಕೇಶನಲ್ಲಿ ಬಹಳ ಎಚ್ಚರಿಕೆಯಿಂದ ಎಜುಕೇಶನ್ ವಿಚಾರದಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕು. ಯೋಗ, ಮೆಡಿಟೇಷನ್, ವಿಷ್ಣು ಸಹಸ್ರನಾಮ ಹೇಳ್ತಕ್ಕಂಥದ್ದು, ಇವುಗಳ ಒಂದು ಸನ್ಮಾರ್ಗದ ಸಂಸ್ಕಾರನ ರೂಢಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಹೈಯರ್ ಎಜುಕೇಶನ್ ಪಾಸ್ ಮಾಡ್ಕೊಳ್ತಕ್ಕಂಥ ಯೋಗ ಇದ್ದೇ ಇದೆ. ಇನ್ನು ಶುಕ್ರ ನೋಡಿ, ಜಾತಕದಲ್ಲಿ 2ನೇ ಭಾವಕ್ಕೆ ಬಂದ ಸಪ್ತಮದಿಂದ ಕೌಂಟ್ ಮಾಡ್ಕೊಂಡಾಗ ನಾವು ಶುಕ್ರ ಇರತಕ್ಕಂಥ ಪೊಸಿಷನ್ನು ಯಾವತ್ತೂ ಅಷ್ಟೇ ಜಾತಕದಲ್ಲಿ ಶುಕ್ರ 7ರಿಂದ ಕೌಂಟ್ ಮಾಡಿದಾಗ ಎಂಟ್ರಲ್ಲಿ ಬರಬಾರದು. ಅವಾಗ ಏನಾಗುತ್ತೆ, ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಾಗ್ತಕ್ಕಂಥದ್ದು, ಸ್ತ್ರೀಯರ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಹೆಂಡತಿ ವಿಚಾರದಲ್ಲಿ ಸ್ವಲ್ಪ ಮೈನಸ್ ಅಂದ್ರೆ ಲೋಪದೋಷಗಳು, ಮದುವೆ ನಿಧಾನ ಆಗಬಹುದು, ಮದುವೆ ಆದರೂ ಹೆಂಡತಿ ಜಗಳಗಳಾಗೋದು, ಈ ಒಂದು ಸಣ್ಣ ದೋಷ ಉಂಟಾಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಆ ಕಾರಣದಿಂದಾಗಿ ಈ ಒಂದು ಸ್ತ್ರೀ ದೋಷಕ್ಕೆ, ದಾಂಪತ್ಯ ದೋಷ ನಿವಾರಣೆಗೆ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿಸ್ತಕ್ಕಂಥದ್ದು, ಗಿರ್ಜಾ ಕಲ್ಯಾಣ, ಲಕ್ಷ್ಮೀನಾರಾಯಣ ಕಲ್ಯಾಣನೋ ಅಥವಾ ದುರ್ಗಾದೇವಿ ಆರಾಧನೆ, ಮುತ್ತೈದರಿಗೆ ಬಾಗಿನ ಕೊಡ್ತಕ್ಕಂಥದ್ದು, ಈ ಒಂದು ಸಣ್ಣ ರೆಮಿಡೀಸ್ ಮಾಡ್ಕೊಳ್ಳೋದ್ರಿಂದ ಆ ದೋಷದಿಂದ ಪಾರಾಗಬಹುದು. ಹಾಗಾಗಿ ಲಗ್ನದಲ್ಲೇ ಕುಜ ಇರತಕ್ಕಂಥದ್ದು, ಕುಜದೋಷ ಬರ್ತದೆ. ಮಾಂದಿನೂ ಲಗ್ನದಲ್ಲಿರೋದ್ರಿಂದ ಪ್ರೇತ ಕಾಟ ಅಂತೀವಿ. ಈ ಮಾಂದಿ ಲಗ್ನದಲ್ಲೇ ಬಂದಾಗ ಆ ಪ್ರೇತ ಶಾಂತಿ ಮಾಡ್ತಕ್ಕಂಥದ್ದು, ಮಾಂದಿ ಶಾಂತಿ ಮಾಡ್ತಕ್ಕಂಥದ್ದು, ನಾರಾಯಣ ಬಲಿ ಮಾಡ್ತಕ್ಕಂಥದ್ದು ಸಮುದ್ರ ತೀರದಲ್ಲಿ ಅಥವಾ ನದಿ ತೀರದಲ್ಲಿ ಬಹಳ ಒಂದು ದೋಷ ನಿವಾರಣೆಗೆ ಅನುಕೂಲಕರವಾಗಿರ್ತದೆ. ಹಾಗಾಗಿ ಈ ವಿಚಾರಗಳಲ್ಲಿ ಈ ವ್ಯಕ್ತಿ ಈ ಒಂದು ವಿಚಾರನ ಲೋಪದೋಷ ನಿವಾರಣೆ ಮಾಡ್ಕೋಬೇಕಾಗ್ತದೆ. ಸೊ ಪ್ರೆಸೆಂಟು ಇವ್ರಿಗೆ ನವಾಂಶದಲ್ಲಿ ಯಾವ ರೀತಿ ಇದೆ ಅಂದರೆ ನೋಡಿ, ನವಾಂಶದಲ್ಲಿ ಮಕರ ಲಗ್ನನೇ ಬರೋದ್ರಿಂದ ದೈಹಿಕವಾಗಿ ಒಂದಷ್ಟು ಬಲಿಷ್ಠವಾದ ಆರೋಗ್ಯ ಆಯುಷ್ಯ ಕೊಟ್ಟರು ಸಹ ಲಗ್ನದಲ್ಲಿ ಬುಧ ಇದ್ದಾನೆ, ಭೂತತ್ವ ರಾಶಿಯಾಗಿ ನವಾಂಶದಲ್ಲಿ. ಸೊ ಇದು ಅನುಕೂಲ ಮಾಡಿಕೊಡುತ್ತೆ ಬುದ್ಧಿಶಕ್ತಿಗೆ ಹಾಗೂ ಇವರ ದೈಹಿಕ ಶಕ್ತಿಗೆ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಶುಕ್ರ, ಇಲ್ಲಿ ಶುಕ್ರ ವಾಯುತತ್ವ ರಾಶಿ ಮತ್ತೆ ನವಾಂಶದಲ್ಲಿ ಪೊಸಿಷನ್ ಚೆನ್ನಾಗಿದೆ, 12ನೇ ಭಾವದ ಪೊಸಿಷನ್ ಚೆನ್ನಾಗಿದೆ. ನಂತರ ಗುರು ಪೊಸಿಷನ್ನು ಚೆನ್ನಾಗಿದೆ ನವಾಂಶದಲ್ಲಿ. ಶನಿ ಪೊಸಿಷನ್ನು ಹಾಗೂ ಗುರು ಹಾಗೂ ಶುಕ್ರ ಬುಧ ನವಾಂಶದಲ್ಲಿ ಈ 4 ಗ್ರಹಗಳ ಪೊಸಿಷನ್ನು ಚೆನ್ನಾಗಿರೋದ್ರಿಂದ ಖಂಡಿತವಾಗ್ಲೂ ವಿದ್ಯಾಭ್ಯಾಸಕ್ಕೆ, ಧನಯೋಗಕ್ಕೆ, ಶ್ರೀಮಂತಿಕೆಗೆ ಒಳ್ಳೆ ಅನುಕೂಲಕರವಾದಂಥ ಪರಿಸ್ಥಿತಿ ಚೆನ್ನಾಗೇ ಇದೆ, ಜಾತಕದಲ್ಲಿ ಉತ್ತಮವಾಗಿದೆ. ಯಾಕೆಂದ್ರೆ ಜಾತಕದಲ್ಲಿ ಸಂಪೂರ್ಣ ಜಾತಕ ವಿಮರ್ಶೆ ಮಾಡಿದಾಗ ಗೊತ್ತಾಗ್ತಕ್ಕಂಥ ಒಂದು ಪಾಯಿಂಟ್ ಏನಪ್ಪ ಅಂದ್ರೆ ಈ ಶುಕ್ರ ಹಾಗೂ ಚಂದ್ರನ ಧನಯೋಗ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಶುಕ್ರ ಪಂಚಮಾಧಿಪತಿಯಾಗಿ, ಕರ್ಮಸ್ಥಾನಾಧಿಪತಿಯಾಗಿ, ಚಂದ್ರ 7ನೇ ಮನೆ ಕೇಂದ್ರ ಸ್ಥಾನಾಧಿಪತಿಯಾಗಿ 2 ಗ್ರಹಗಳು ಧನಸ್ಥಾನದಲ್ಲೇ ಇರೋದ್ರಿಂದ ಧನಯೋಗ, ಖಂಡಿತವಾಗ್ಲೂ ಒಂದು ಉತ್ತಮವಾದಂಥ ಉದ್ಯೋಗ ಅವಕಾಶಗಳು ಎಲ್ಲರೂ ತಗೊಳ್ತಕ್ಕಂಥ ಖಂಡಿತವಾಗ್ಲೂ ಒಂದು ಜಾತಕದ ವ್ಯಕ್ತಿಗೆ ಎದ್ದು ಕಾಣಿಸ್ತಾ ಇದೆ ಅಂತ ಇಲ್ಲಿ ಗೊತ್ತಾಗ್ತದೆ. ಆದರೆ ಬುಧ ಅಸ್ತ ಆಗಿರ್ತಕ್ಕಂಥದ್ದು, ಗುರು ವಕ್ರ ಆಗಿರ್ತಕ್ಕಂಥದ್ದು ಕೆಲವೊಂದು ತಪ್ಪು ನಿರ್ಧಾರಗಳಿರಬಹುದು, ಆತರ ಸ್ವಭಾವ ಇರತಕ್ಕಂಥದ್ದು ಹಾಗೂ
ಒಂದಷ್ಟು ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಎಜುಕೇಷನ್ ವಿಚಾರದಲ್ಲಿ. ಇದು ಸ್ವಲ್ಪ ಅವರ ಜೀವನದಲ್ಲಿ ಒಂದಷ್ಟು ಒಡೆತಗಳು ಬೀಳ್ತಕ್ಕಕ್ಕೆ ಕಾರಣ ಆಗ್ತದೆ. ಆದರೆ ಶನಿ ರಾಹು ಕಾಂಬಿನೇಷನ್ನು, ಕೇತು ಕಾಂಬಿನೇಷನ್ನು ಮತ್ತು ಶುಕ್ರ ಚಂದ್ರ ಕುಜಗಳ ಪರಿಸ್ಥಿತಿ ಚೆನ್ನಾಗಿರೋದ್ರಿಂದ ಯಾವುದೇ ಒಂದು ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ರು ಮತ್ತೆ ಅದರ ರಿಕವರ್ ಮಾಡಿಕೊಂಡು ಮತ್ತೆ ಇವರು ಜೀವನವನ್ನು ಉನ್ನತ ಮಟ್ಟಿಗೆ ತಗೊಳ್ಳೋಗೋದಕ್ಕೆ ಗ್ರಹಗಳು ಅನುಕೂಲ ಮಾಡಿಕೊಡುತ್ತೆ. ರಾಹು ಮಹಾದಶೆ ನಡೀತಾ ಇದೆ. ರಾಹು ಪೊಸಿಷನ್ ವೃಷಭ ರಾಶಿಯಲ್ಲಿ ಪಂಚಮ ಭಾವದಲ್ಲಿ ಉತ್ತಮ ರೀತಿಯಲ್ಲೇ ಇದೆ. 2025ಕ್ಕೆ ಮುಗಿದೋಗುತ್ತೆ ರಾಹು ಮಹಾದಶೆ. ರಾಹು ಮಹಾದಶೆಯಲ್ಲಿ ಕುಜನ ಭುಕ್ತಿ ನಡೀತಾ ಇದೆ. ಸೊ ಕುಜನ ಭುಕ್ತಿ ನಡೆಯುವಾಗ ಮಾಂದ್ಯ ಜೊತೆ ಕುಜಾರದಿಂದ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ, ವಾಹನಗಳ ಸಂಚಾರದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. 25 ಜನವರಿವರೆಗೂ. ನಂತರ ಈ ರಾಹು ದಶೆ ಮುಗಿದ ಮೇಲೆ ಬರತಕ್ಕಂಥದ್ದು ಗುರು ಮಹಾದಶೆ 16 ವರ್ಷಗಳ ಕಾಲ 2036ವರೆಗೂ ಇರುತ್ತೆ. ಗುರು ಜಾತಕದಲ್ಲಿ 7ನೇ ಭಾವದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾಗಿದ್ದಾನೆ, ವಕ್ರನಾಗಿದ್ದಾನೆ. ಸೊ ಈ ಒಂದು 16 ವರ್ಷ ಗುರುವಿನ ಅನುಗ್ರಹ ಚೆನ್ನಾಗಿದೆ. ಕಟಕ ರಾಶಿಯಲ್ಲಿ ಗುರು ಉಚ್ಚನಾಗಿರೋ ಕಾರಣ ಒಳ್ಳೆ ಶುಭ ಫಲಗಳು ಕೊಟ್ಟೇ ಕೊಡ್ತಾನೆ. ಆದರೆ ಆ ಫಲಗಳ ಒಂದು ಬರುವಿಕೆ ನಮಗೆ ಸಿಗತಕ್ಕಂಥದ್ದು ಸ್ಲೋ ಆಗಿರ್ತದೆ. ಸ್ವಲ್ಪ ಪ್ರಮಾಣದ, ಫಾರ್ ಎಕ್ಸಾಂಪಲ್ ಉಚ್ಚನಾಗಿರುವ ಕಾರಣ 90% ಫಲಗಳು ಕೊಡಬೇಕು ಅಂತಿದ್ರೆ, ವಕ್ರನಾಗಿರುವ ಕಾರಣ ಅದರಲ್ಲಿ ಸಿಗ್ತಕ್ಕಂಥದ್ದು 50ರಿಂದ 60 ಭಾಗದಷ್ಟು ಫಲಗಳು ನಮಗೆ ಸಿಗ್ತಕ್ಕಂಥ ಒಂದು ಯೋಗ ಜಾತಕದಲ್ಲಿ ಇದ್ದೇ ಇರ್ತದೆ. ಶನಿ ಮಹಾದಶೆ ಗುರುದಶೆ ಮುಗಿದ ಮೇಲೆ ಬರತಕ್ಕಂಥದ್ದು ಶನಿ ಮಹಾದಶೆ 2054ವರೆಗೂ ಇರುತ್ತೆ. 19 ವರ್ಷಗಳ ಕಾಲ ಲಗ್ನಾಧಿಪತಿಯ ದಶನೇ ಆಗಿದೆ. 1-2ರ ಅಧಿಪತಿಯಾಗಿರತಕ್ಕಂಥ ಶನಿ 6ನೇ ಭಾವ ಮೃಗಶಿರ ನಕ್ಷತ್ರದಲ್ಲಿರ್ತಕ್ಕಂಥದ್ದು. ನಕ್ಷತ್ರ ಮೃಗಶಿರ ನಕ್ಷತ್ರಾಧಿಪತಿ ಕುಜನ ಪೊಸಿಷನ್ನು ಲಗ್ನ ಕೇಂದ್ರ ತ್ರಿಕೋಣಕ್ಕೆ ಭಾವದಲ್ಲಿ ಬಂದಿರೋದ್ರಿಂದ ಶನಿ ವೃಷಭ ರಾಶಿಯಲ್ಲಿ ಭೂತತ್ವ ರಾಶಿಯಲ್ಲೇ ಇರತಕ್ಕಂಥದ್ದು ಖಂಡಿತವಾಗ್ಲೂ ಅನುಕೂಲಕರವಾಗಿ ಉದ್ಯೋಗ ಅವಕಾಶಗಳು, ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ಸ್ವಲ್ಪ ಅನುಕೂಲತೆಗಳು ಇದ್ದೇ ಇರ್ತದೆ. ಇಲ್ಲಿ ಶನಿ ಮತ್ತೆ ಶುಕ್ರನಿಗೆ ಪರಿವರ್ತನಾ ಯೋಗ ಇದೆ. ಶುಕ್ರ ಶನಿಯ ಮನೆಯಲ್ಲಿ, ಶನಿ ಶುಕ್ರನ ಮನೆಯಲ್ಲಿ ಇರ್ತಕ್ಕಂಥದ್ದು ಪರಿವರ್ತನಾ ಯೋಗ ಅವರ ಅದೃಷ್ಟಕ್ಕೆ, ಅವರ ಒಂದು ಶ್ರೀಮಂತಿಕೆಗೆ, ಅವರ ಧನಯೋಗಕ್ಕೆ ಅನುಕೂಲ ಮಾಡಿಕೊಡುತ್ತೆ. ನಂತರ ಶನಿ ಮಹಾದಶೆ ಮುಗಿದ ಮೇಲೆ ಬರ್ತಕ್ಕಂಥದ್ದು ಬುಧನ ಮಹಾದಶೆ 2071ವರೆಗೂ ಇರುತ್ತೆ. ಈ ಬುಧನ ಮಹಾದಶೆಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳು ಬರ್ತಕ್ಕಂಥ ಚಾನ್ಸಸ್ ಇದ್ರೂ ಆ ಸಂದರ್ಭಕ್ಕೆ ಸರಿಯಾಗಿ ಇವರಿಗೆ 70 ವರ್ಷ ವಯಸ್ಸಾಗಿರೋ ಕಾರಣ ವಯಸ್ಸಾಗಿರುತ್ತೆ. ಅನಂತರ ಆರೋಗ್ಯದಲ್ಲಿ ಸ್ವಲ್ಪ ಆಗಿನ ಕಾಲದ ಆರೋಗ್ಯವನ್ನು ನೋಡಿಕೊಂಡ್ರೆ ಇವರ ಜೀವನದ ಒಂದು ಪ್ರಯಾಣ ಅನುಕೂಲಕರವಾಗಿರುತ್ತೆ. ಸೊ ಇದು ಈ ಜಾತಕದ ವ್ಯಕ್ತಿಯ ಒಂದು ಸಂಪೂರ್ಣ ವಿಮರ್ಶೆ. ನಮಗೆ ಒಟ್ಟಾರೆಯಾಗಿ ಜಾತಕದಲ್ಲಿ ಏನು ಗೊತ್ತಾಗುತ್ತೆ, ಪ್ರೆಸೆಂಟ್ ದಶೆಗಳು ಯಾವ ಸಹಾಯ ಮಾಡ್ತಾ ಇದೆ ಅಂದರೆ, ಇವರಿಗೆ ರಾಹು ದಶೆ ಮುಗಿದ ಮೇಲೆ ಬರ್ತಕ್ಕಂಥ ನೆಕ್ಸ್ಟ್ ಇನ್ನು 1 ವರ್ಷಕ್ಕೆ ಗುರು ಮಹಾದಶೆ, ಶನಿ ಮಹಾದಶೆ ಖಂಡಿತವಾಗ್ಲೂ ಉತ್ತಮ ರೀತಿಯ ಫಲಗಳು ಕೊಡುತ್ತೆ. ಗುರುದಶೆ ಸ್ವಲ್ಪ ಪ್ರಮಾಣ ಕಡಿಮೆ ಇದ್ರೂ ಗುರು ಉಚ್ಚನಾಗಿರುವ ಕಾರಣ ಖಂಡಿತವಾಗ್ಲೂ ಶುಭ ಫಲಗಳು ಕೊಟ್ಟೇ ಕೊಡ್ತಾನೆ. ವಿದ್ಯಾಭ್ಯಾಸ 4ನೇ ಮನೆಯ ಅಧಿಪತಿ ಗುರು ಉಚ್ಚನಾಗಿದ್ದಾನೆ. 7ನೇ ಮನೆಯ ಅಧಿಪತಿ ಚಂದ್ರ ಮಕರ ರಾಶಿಯಲ್ಲಿ ಡಿಗ್ರಿ ವೈಸ್ 2ನೇ ಭಾವಕ್ಕೆ ಬಂದ, ಜೊತೆಲೆ ಶುಕ್ರ ಬಂದಿರೋದ್ರಿಂದ ವಿದ್ಯಾಭ್ಯಾಸ, ಮಾಧ್ಯಮಿಕ ಶಿಕ್ಷಣ, ಡಿಗ್ರಿ ಎಜುಕೇಶನ್ ಎಲ್ಲ ಚೆನ್ನಾಗೇ ಇರುತ್ತೆ. 10ನೇ ಮನೆಯ ಅಧಿಪತಿ ಕರ್ಮಸ್ಥಾನಾಧಿಪತಿ ಶುಕ್ರನ ಪೊಸಿಷನ್ ಚೆನ್ನಾಗಿರೋದ್ರಿಂದ, ಶುಕ್ರ ರಾಹುವಿನ ನಕ್ಷತ್ರದಲ್ಲಿರೋದ್ರಿಂದ ಒಂದೊಳ್ಳೆ ವ್ಯಾಪಾರ ವಹಿವಾಟುಗಳು, ಸ್ವಂತ ಬಿಸ್ನೆಸ್ಸು, ಉದ್ಯೋಗ ಅವಕಾಶಗಳು ಯಥೇಚ್ಛವಾಗಿ ಸಿಗ್ತಕ್ಕಂಥದ್ದು, ಸಂಚಾರಗಳು ಜಾಸ್ತಿ ಮಾಡತಕ್ಕಂಥದ್ದು ಎಲ್ಲ ಇಲ್ಲಿ ರಾಹು ಮತ್ತು ಶುಕ್ರನ ಯೋಗ, ರಾಹು ಮತ್ತು ಶುಕ್ರನಿಂದ ಬರ್ತಕ್ಕಂಥ ಯೋಗ ಇದ್ದೇ ಇದೆ ಜಾತಕದ ಪ್ರಕಾರ. ಸೊ ಈ ವ್ಯಕ್ತಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು. ಕುಜಾಮಾಂದಿ ಲಗ್ನದಲ್ಲಿರಿಂದ ಕೋಪ, ಸಿಟ್ಟು, ಸಿಡುಕುತನ, ಜಗಳಗಳು, ಆಮೇಲೆ ಒಂದು ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಏರುಪೇರು ಆಗ್ತಕ್ಕಂಥ ದೋಷ ಇರೋದ ಕಾರಣ ದಾಂಪತ್ಯಕ್ಕೆ ಸಂಬಂಧಪಟ್ಟ ಶಾಂತಿ ಪೂಜೆಗಳನ್ನ ಮಾಡ್ಕೋಬೇಕಾಗ್ತದೆ. ಮಾಂದಿ ಶಾಂತಿ, ನಾರಾಯಣ ಬಲಿ ಪೂಜೆಗಳು ಯಥೇಚ್ಛವಾಗಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಈ ದಾಂಪತ್ಯ ದೋಷವನ್ನು ನಿವಾರಣೆ ಮಾಡಿಕೊಂಡು ಜೀವನವನ್ನು ಉನ್ನತ ಮಟ್ಟಕ್ಕೆ ತಗೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಜಾತಕದಲ್ಲಿ ರಾಶಿ ವೈಸು ಕುಜ ಧನುರ್ ರಾಶಿಯಲ್ಲೇ ಮಾಂದ್ಯ ಜೊತೆ ಇರತಕ್ಕಂಥದ್ದು ಹಾಗೂ ಗುರು ವಕ್ರನಾಗಿರ್ತಕ್ಕಂಥದ್ದು ಆ ಮನೆ ಅಧಿಪತಿ ಸ್ವಲ್ಪ ಕಾಲಿಗೆ ಗಾಯ ಆಗ್ತಕ್ಕಂಥದ್ದು, ವಾಹನಗಳಲ್ಲಿ ಬೀಳ್ತಕ್ಕಂಥ ಸಣ್ಣ ಪುಟ್ಟ ಗಾಯ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ವಿಚಾರವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಪ್ರತಿನಿತ್ಯ ಹನುಮಾನ ಚಾಲಿಸಿ ಓದ್ತಕ್ಕಂಥದ್ದು, ಸೂರ್ಯ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು, ಈ ಎಲ್ಲ ಒಂದು ಸಂಸ್ಕಾರಬದ್ಧವಾದ ಅಭ್ಯಾಸಗಳು ಸಣ್ಣ ಪುಟ್ಟ ಲೋಪದೋಷಗಳಿಂದ ಪಾರು ಮಾಡಿಕೊಡುತ್ತೆ. ವಿಶೇಷವಾಗಿರ್ತಕ್ಕಂಥದ್ದು ಹಂಸಯೋಗ, ಗುರು ಚಂದ್ರ ಒಬ್ಬರೊಬ್ಬರು ನೋಡೋದ್ರಿಂದ ಗಜಕೇಸರಿ ಯೋಗನೂ ಆಗ್ತದೆ. ಇದು ಅವರ ಒಳ್ಳೆಯ ಒಂದು ಜೀವನದ ಉನ್ನತ ಮಟ್ಟಕ್ಕೆ ತೆಗೆದುಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಖಂಡಿತವಾಗ್ಲೂ. ಸೊ ನೋಡ್ಕೊಳ್ಳಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.